ನೋಡೋಣ ನಿಧಾನ ದಾಟೋಣ ಅಂತ ಸಮೀಪ ಬಂದ್ರು ಒಮ್ಮೆ ಎದ್ ನಿಲ್ತು. ಇಬ್ರು ಒಬ್ರಿಗೊಬ್ರು ತೆಕ್ಕಿ ಹಾಕೊಂಡ್ರಿ ಸತ್ಯ ಅಂತ ಅಟ್ರವನ ಆ ಹುಲಿ ಎದ್ದು ಬಂದು ಇವ್ರಿಬ್ಬರು ಪಾದಕ್ಕೆ ನಮಸ್ಕಾರ ಮಾಡ್ತ ಹುಲಿ ಇವ್ರ ಕಾಲಿಗೆ ಬಿತ್ತು. ಅವಾಗ ಧೈರ್ಯವಂತಪ್ಪ ಸಿದ್ಧಾರೂಢ, ಎಂಥದ್ದು ಪವಾಡಪ್ಪ ಇದು, ನಿನ್ನ ಕಾಲಿಗೆ ಹುಲಿ ಬಿದ್ದದ್ದೇನು ದೊಡ್ಡ ಮಾತಲ್ಲ, ನಿನ್ನ ನೆನೆಸಿದ್ರೆ ನಮ್ಮ ಕಾಲಿಗೆ ಸಹಿತ ಹುಲಿ ನಮಸ್ಕಾರ ಮಾಡ್ತತ್ತಲ್ಲ. ಅಜ್ಜವರು ಅದಕ್ಕೆ ತಲೆ ಮ್ಯಾಲ ಕೈ ಆಡಿಸಿ ಕಿವ್ಯಾಗ ಹೇಳಿದ್ರು. ಹೊಳ್ಳಿ ಇವ್ರು ಬರ್ತಾರ ಕಾಯ್ಕೊಂತಿದ್ದ ಅರಣ್ಯ ದಾಟೋತನ ಇವ್ರನ್ನ ರಕ್ಷಕನಾಗಿ ದಾಟಿಸಿ ಆಮೇಲೆ ನೀವು ಹೋಗಬೇಕಂತ ಹುಲಿಗೆ ಅಪ್ಪಣೆ ಮಾಡಿದ್ರು. ಅದೇ ಪ್ರಕಾರ ಇವರನ್ನು ಅರಣ್ಯ ದಾಟೋತನ ಅದು ಮುಂದೆ ಹುಲಿ ಹೋಗಿ ಅವ್ರನ್ನ ದಾಟಿಸಿ ಮತ್ತೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಹುಲಿ ವನದೊಳಗೆ ಹೊರಟು ಹೋಗುವಂಥದ್ದಾತು. ಈ ಸುದ್ದಿಯನ್ನು ಬಂದು ಸಿದ್ಧಾರೂಢರಿಗೆ ಹೇಳಿದಾಗ ಅಜ್ಜವ್ರು ಸಂತೋಷ ಪಡ್ತಾರ. ನೋಡ್ರಿ, ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಗವಂತ ಗೀತೆ ಒಳಗೆ ಹೇಳ್ಯಾನ, ಯಾರು ಅನನ್ಯವಾಗಿ ನಂದೇ ಧ್ಯಾನ ಮಾಡ್ತಾರೋ ಅವರ ಯೋಗಕ್ಷೇಮ ನಾನೇ ನೋಡ್ಕೊಂತೇನೆ, ಅವ್ರು ಯಾತ್ರ ಚಿಂತೆ ಮಾಡ್ಬೇಕಾಗಿಲ್ಲ ಅಂತ ಭಗವಂತ ಹೇಳ್ಯಾನಲ್ಲ ಗೀತೆಯಾಗ. ಹಂಗೆ ನೀವು ಸದ್ಗುರುನಾಥನ ಸ್ಮರಣೆ ಮಾಡ್ಯಾರಿ, ಸದ್ಗುರುನಾಥ್ ನಿಮ್ಮ ರಕ್ಷಣೆ ಮಾಡ್ಯಾನನ್ನುವಂಥ ಅಜ್ಜನ ಆಶೀರ್ವಚನವನ್ನು ಕೇಳಿ ಕೂಡಿದ ಭಕ್ತರೆಲ್ಲ ಜಯ ಜಯಕಾರವನ್ನು ಗರ್ಜಿಸುವಂಥವರಾದರು. ಅಜ್ಜನಲ್ಲಿ ಎಂಥ ಶಕ್ತಿ ಇರ್ತದಂದ್ರೆ ಕ್ರೂರವಾದ ಅರಣ್ಯ ಮೃಗಗಳೂ ಸಹಿತ ಅಜ್ಜನ ಸ್ಮರಣೆ ಮಾಡಿದರೆ ನಮಗೇನೂ ಮಾಡೋದಿಲ್ಲ. ಮಹಾತ್ಮರಲ್ಲಿ ಆ ಶಕ್ತಿ ಇರ್ತೈತಿ. ಸಿದ್ಧಾರೂಢಜ್ಜನ ದರ್ಶನಕ್ಕೆ ಗೊಂದಾವಲೆ ಬ್ರಹ್ಮಚೈತನ್ಯ ಮಹಾರಾಜರು ಬಂದಿದ್ದರು ಅಂತ ಮೊದಲನೇ ದಿನನೇ ನಿಮಗೆ ಹೇಳಿದ್ದೇವೆ. ಆ ಮಹಾರಾಜರ ಚರಿತ್ರೆಗೂ ಇಂಥದ್ದೊಂದು ಪ್ರಸಂಗ ಬರ್ತೈತಿ. ಒಮ್ಮೆ ಅವ್ರ ಶಿಷ್ಯ ಒಬ್ಬ ಅಲ್ಲೇ ಅವ್ರ ಮಠದಾಗಿದ್ದವ ಬೆಳಗಿನ ಜಾವ ಚರ್ಗಿ ತಗೊಂಡು ಬೈಲು ಕಡೆಗೆ ಹೋಗಿದಾನ. ವಾಪಸ್ ಬರೋ ಮುಂದೆ ಸಹಜ ಹಿಂಗ ಕೆಳಗೆ ನೋಡ್ತಾನ ಬಲವಾದ ಘಟಸರ್ಪ ಹಾವು. ಇನ್ನೊಂದು ಹೆಜ್ಜೆ ಎಬಸ್ ಅದರ ಮ್ಯಾಲ ಇಡಬೇಕು, ಹಾವು ಬುಸ್ಸಂತ ಎದ್ದು ಬಿಡುತ್ತ. ಎದೆ ಜಲ್ ಅಂತ ಸತ್ಯ ಅಂದವನ ತಕ್ಷಣ ಅವನ ತಲೆಗೆ ಏನು ಬಂತು, ಹೆಂಗದೆ ಹಂಗ ನಿಲ್ಬೇಕು, ಅಲ್ಲಾಡಿದೆ ಅಂದ್ರೆ ಮಹಾರಾಜರ ಆಣೆ ಐತ್ ನೋಡಂದ. ಯಾರಿಗೆ? ಹಾವಿಗ್ರಿ. ಅಲ್ಲಾಡಿದಂದ್ರೆ ಮಹಾರಾಜರ ಆಣೆ ಐತ್ ಅಂದ ಕೂಡಲೇ ಹಿಂಗೆ ಎದ್ದ ಹಾವು ಹಿಂಗ ನಿಲ್ತಂತ ನೋಡ್ರಿ. ಕ್ರೂರವಾದ ಒಂದು ಹಾವು ಸಹಿತ ಅವ್ರು ಆಣಿ ಹಾಕಿದ್ರೆ ಹಿಂಗ ನಿಂದಿರ್ತು. ಉಳ್ಕೊಂಡ್ಯಪ್ಪ ಅಂತ ಉಡ್ಕೊಂತ ಒಂದ. ಅವನು ಬರೋದ್ರೊಳಗನ ಮಹಾರಾಜರು ಬಾಗಿಲಿಗೆ ನಿಂತಿದ್ರಂತ. ಅವ ಬಂದ ಕೂಡಲೇ ಏನು ಮೂರ್ಖದಿಯೋ ನೀನು, ಅಲ್ಲ ಆ ಹಾವಿಗೆ ಆಣಿ ಹಾಕಿ ಬಂದು ಇವ್ರು ನೋಡ್ರಿ ಅಲ್ಲೇ ಆಗಿದ್ದು ಇಲ್ಲೇ ಹೇಳಾಕತ್ಯಾರ. ಆ ಹಾವಿಗೆ ಆಣಿ ಹಾಕಿ ಬಂದು ಅದು ಪಾಪ ಎಷ್ಟೊತ್ತು ನಿಲ್ಬೇಕು ಹಿಂಗ? ಹುಚ್ಚ, ಹೋಗು ಹೊಳ್ಳಿ ಹೋಗು, ಅದಕ್ಕೆ ಆಣಿ ಹೊಳ್ಳಿ ಹೇಳಿ ಆಣಿ ವಾಪಸ್ ತಗೊಂಡು ಬಾ, ಅದು ಹೋಗ್ಲಿ ಪಾಪ ಅದರ ಪಾಡಿಗೆ ಅಂದ್ರೆ ಅವನು ಓಡ್ಕೊಂತ ಬಂದ. ಹಂಗೆ ನಿಂತಿತ್ತಂತದ ಹಾವು. ಮತ್ತು ಅವ್ರ ಆಣಿ ವಾಪಸ್ ತಗೊಂಡ ಮೇಲೆ ಹೊರದು ಹೋತು ಅಂತ ಗೊಂದಾವಲಿ ಮಹಾರಾಜರ ಚರಿತ್ರೆ ಬರ್ತೈತಿ. ಕ್ರೂರವಾದ ಮೃಗಗಳೂ ಸಹಿತ ಮಹಾತ್ಮರ ಸ್ಮರಣೆ ಮಾಡಿದರೆ ನಮಗೇನೂ ಮಾಡೋದಿಲ್ಲ. ಬಿಜಾಪುರದವ ಕಾಶಿರಾಮ್ ಪಂತ್ ಛತ್ರೆ ಅಂತ. ಕಾಶಿರಾಮ್ ಪಂತ್ ಛತ್ರೆ ಆಗಿನ ಕಾಲಕ್ಕೆ ಸಿದ್ಧಾರೂಢಜ್ಜಿದ್ದ ಕಾಲಕ್ಕೆ 1800-1900ನೇ ಒಂದು ಗ್ಯಾಪದೊಳಗೆ ದೊಡ್ಡ ಪ್ರಮಾಣದ ಸರ್ಕಸ್ ಕಂಪ್ನಿ ಮಾಡಿದ್ದ. ಆಗಿನ ಕಾಲಕ್ಕೆ ದೇಶ ವಿದೇಶಗಳಿಗೆ ಹೋಗಿ ಸರ್ಕಸ್ ಪ್ರದರ್ಶನ ಮಾಡಿ ಬರ್ತಿದ್ದವ. ಒಮ್ಮೆ ಅವ ಸಿದ್ಧಾರೂಢರ ಭಕ್ತ, ಚೀನಾ ದೇಶದ ರಾಣಿ ಇವ್ರಿಗೆ ಆಹ್ವಾನ ಬರೆದ್ರಂತ. ಇವ್ರದ್ದು ಭಾಳಷ್ಟು ಫೇಮಸ್ ಇತ್ತು ಸರ್ಕಸ್. ಎಲ್ಲ ಮಂಡಳಿ ಅವ್ರ ಜೊತೆಗೆ ಆನೆ, ಕುದುರೆ, ಒಂಟಿ, ಹುಲಿ ಎಲ್ಲ ಇದ್ದು ಅವೆಲ್ಲ ಆಟ ಆಡಿಸ್ತಿದ್ರು ಸರ್ಕಸ್ ಕಂಪ್ನಿಯಾಗ. ಅವನ್ ತಗೊಂಡ ಚೀನಾದ ಬೀಚಿಂಗ್ ಪಟ್ಟಣದೊಳಗೆ ದೊಡ್ಡ ಪ್ರಮಾಣ ತಂಬು ಹೊಡೆದ ಸರ್ಕಸ್ ಚಲೋ ಆದ ಪ್ರದರ್ಶನ. ದೊಡ್ಡ ಮಂದಿ ಬರ್ತಿದ್ರು ಸರ್ಕಸ್ ನೋಡಕ್ಕೆ. ಭಾಳ ಚಂದ ನಡೆದಿತ್ತು. ಒಂದು ದಿನ ಒಂದು ಹುಲಿ, ಆ ಹುಲಿ ಅವನ ಪ್ರೇಮದಿಂದ ಸಾಕಿ, ಸಣ್ಣ ಮರಿ ಇದ್ದಾಗಿಂದ ಅವನೇ ಸಾಕ್ಯಾನ. ಆ ಹುಲಿಗೆ ಹೆಸರು ಶಿವು ಅಂತ ಹೆಸರಿಟ್ಟಿದ್ದ.
ಆ ಹುಲಿ ಆಡ್ಸಾಕ ಒಬ್ಬ ಹೆಣ್ಮಗಳನ್ನ ನೇಮಿಸಿದ್ರ ಆವುಬಾಯಿ ಅಂತೇಳಿ, ಆಕಿ ಕೋಮಲವಾದ ಹೆಣ್ಮಗಳು ಆ ಹುಲಿ ಮ್ಯಾಲ ಹತ್ತಿ ಕುಂದಿರ್ತಿದ್ಲು. ಅದರ ಬಾಯಾಗ ತನ್ನ ಕುತ್ತಿಗೆ ಇಡ್ತಿದ್ಲು. ಅದು ಹಿಂಗೆ ಹಿಡಿದು ಆಕಿನ ಎತ್ಕೊಂಡು ಹೋಗಿತ್ತು. ಒಂದು ಹಲ್ಲು ಸಹಿತ ಆಕಿಗೆ ನಡೆದಂಗೆ ವ್ಯವಸ್ಥೆ ಮಾಡ್ತಿತ್ತದು ಹುಲಿ. ಅಷ್ಟು ಜಾಣಿತ್ತದು. ಇವ ಆಟ ಆಡಿಸೋ ಸಲ ಹುಲಿ ಪಾಳೆ ಬರೋಣ ಹಿಂಗೆ ಚಾಟಿ ತಗೊಂಡು ಹೊಡೆದ. ಅದು ಜಿಗದು ಬಂದ ತನ್ನ ಆಟ ತೋರಿಸುವಾಗ ಆ ಸಂತೋಷಕ್ಕೆ ಅದು ಆಡುವಂಥ ಆಟ ನೋಡಿ ಜನ ಉತ್ಪ್ರೇಕ್ಷೆಯಿಂದ ಜೋರಾಗಿ ಸೀಟಿ ಹೊಡೆಯೋದು, ಚಪ್ಪಾಳೆ ಹೊಡೆಯೋದು ಮಾಡಕತ್ತರು. ಆ ಅವಾಜಿಗೆ ಗಲಿಬಿಲಿಯಾಗಿ ಹುಲಿ ಹೆದರಿದಂಗೆ ಮಾಡಿ ಜಿಗದು ಬಿಡುತ್ತು. ಹೆಂಗೆ ಜಿಗಿತ್ತಂದ್ರೆ ಅವ್ರು ಹಾಕಿದ ಬೇಲಿ ಜಿಗದ ಮಂದ್ಯಾಗ ಹೋಗ್ಬಿಡ್ತು. ಹೆಂಗಾಗಿರ್ಬೇಡ ಮಂದಿ, ದಿಕ್ಕ ತಪ್ಪಿ ಮಂದಿ ಓಡಾಕತ್ತ ಹುಲಿ ಬಂತಂದ್ರೆ ಅವರಿಗಂತೂ ರೂಢಿ ಇರ್ತತಿ. ನಮಗೆ ಬಿಟ್ಟಿಗಿಟ್ಟಿತ್ತಂತ ಜನ ಅವು ಏನು ದಿಕ್ಕಾಪಾಲಾಗಿ ಚೀರೋದು ಕೂಗೋದು ಮಾಡೋದು ನೋಡಿ ಇನ್ನಟ್ಟು ಗಾಬರಿಯಾಗಿ ಹುಲಿ ಜಿಗದ ಆ ತಂಬು ಹರಿದ ಹೊರಗೆ ಹೋಗಿ ಬೀಚಿಂಗ್ ಪಟ್ಟಣದ ಬೀದಿ ಬೀದಿಯಾಗಿ ಹುಲಿ ಅಲ್ಲಿ ಬಂತು, ಇಲ್ಲಿ ಬಂತು, ಇಲ್ಲಿ ಬಂತು, ಅಲ್ಲಿ ಬಂತು. ಮಕ್ಕೊಂತಾರನು ಯಾರ ಹುಲಿ ಬಂದತ್ ಊರಾಗಂದ್ರೆ ಇಡೀ ಊರಿಗೆ ಗಾಬರಿ ಆಯ್ತು. ಚೀನಾದ ರಾಣಿ ಆದೇಶ ಹೊರಡಿಸಿದ್ಲು ಕಾಶಿರಾಮ್ ಪಂತ್ ಛತ್ರೆಗೆ, 24 ತಾಸು ಟೈಮದೊಳಗೆ ನಿಮ್ಮ ಹುಲಿ ಸೇಫಾಗಿ ನೀವು ಹಿಡಿಲಿಲ್ಲ ಅಂದ್ರೆ ಸೈನಿಕರನ್ನ ಹಚ್ಚದು ಎಲ್ಲಿದ್ದಲ್ಲಿ ಗುಂಡು ಹಾರಿಸಿ ಕೊಂದು ಬಿಡುತ್ತೆ ಹುಲಿನಂತ ಅಪ್ಪಣೆ ಕೊಟ್ಟಾಗ ಎಲ್ಲಿ ಹುಡುಕಿದ್ರೆ ಹುಲಿ ಸಿಗುವಲ್ದು. ಕೊನೆಗೆ ರಾತ್ರಿ ಆಯಿತು. ಬೆಳಕು ಹರಿಯೋದ್ರಾಗ ಸಿಕ್ಕರೆ ಸರಿ, ಇಲ್ಲ ಅಂದ್ರೆ ನಮ್ಮ ಹುಲಿ ಉಳಿಯೋದಿಲ್ಲ. ಪ್ರೀತಿಯಿಂದ ಸಾಕಿದ ಮಗ ಇದ್ದಂಗಿತ್ತು. ಕೊನೆಗೆ ಸಿದ್ಧಾರೂಢರ ಫೋಟೋ ಅಲ್ಲಿಗೂ ಒಯ್ದಿದ್ದವ. ಅಜ್ಜನ ಫೋಟೋದ ಮುಂದೆ ನಿಂತು ಕೈ ಮುಗಿದು ಬೇಡಕೊಂತಾನೆ ಕಾಶಿನಾಥ. ಅಜ್ಜ ಸಿದ್ಧಾರೂಢ, ದಯವಿಟ್ಟು ನಿನ್ನ ಹತ್ರ ಇಲ್ಲಿ ತನ ನಾ ಏನೂ ಬೇಡಲಿ, ಇದೊಂದು ನಾ ಬೇಡ್ತೀನಿ. ನನ್ನ ಮಗ ಸ್ವಂತ ಮಗ ಬೆಳೆಸಿದಂಗೆ ಬೆಳೆಸೇನೆ, ಅದನ್ನು ಸಿಗುವಂಗೆ ಉಪಾಯ ಮಾಡಪ್ಪ ಅಂತ ಬೇಡ್ಕೊಂಡು ರಾತ್ರಿ ಮಲಗ್ಯಾನ. ಕನಸಿನ್ಯಾಗ ಸಾಕ್ಷಾತ್ ಸಿದ್ಧಾರೂಢಜ್ಜರು ಬರ್ತಾರೆ, ಹೇಳ್ತಾರೆ, ಕಾಶಿನಾಥ ನಿನ್ನ ಹುಲಿ ಇರೋ ಜಾಗ ಇಲ್ಲೈತ್ ನೋಡಂತ ಕನಸಿನ್ಯಾಗ ಕರ್ಕೊಂಡೋಗಿ ಆ ಕಂಟಿ ತೋರಿಸ್ತಾರೆ. ಆದ್ರೆ ಕಾಶಿನಾಥ ಇದು ಮೊದಲ ಪ್ರಕ್ಷುಬ್ಧ ಆಗೈತೆ. ಅದು ಹುಲಿ ಭಾಳ ಗಾಬರಿ ಆಗೈತಿ. ನೀವು ಹೋದ್ರೆ ಅಲ್ಲೂ ನಿಮ್ಮ ಕೈಗೆ ಸಿಗೋದಿಲ್ಲ, ಉಪಾಯದಿಂದ ಹಿಡಿಬೇಕು. ಕನಸಿನಾಗ ಹೇಳ್ತಾರೆ, ಏನು ಉಪಾಯ? ಸುತ್ತ ತಂಬು ಬೇಲೆ ಹೊಡೀರಿ, ಏನು ಸರ್ಕಸ್ನ ಹೊಡಿತೀರಿ ಹಂಗೆ ಹೊಡೀರಿ ಆ ಕಂಟಿ ಸುತ್ತರಿಗೂ. ಮತ್ತು ಬಾರಿಸೋರು ಬಡಿಯೋರು ಇರ್ತಾರಲ್ಲ, ಅದು ಹಂಗೆ ಸರ್ಕಸ್ನ್ಯಾಗ ಹಂಗೆ ಒಂದು ಅದಕ್ಕೆ ಫೀಲಿಂಗ್ ಹೆಂಗೆ ಬರ್ಬೇಕಂದ್ರೆ ಈಗ ಸರ್ಕಸ್ ನಡೆದ ತನ್ನಂಗೆ ಬರ್ಬೇಕು. ಅದಕ್ಕೆ ಅದು ಪಂಜರದಾಗದನಂತ ಅದು ತಿಳ್ಕೊಂಡಂಗೆ ಆಗ್ಬೇಕು. ನೀನು ಏ ಶಿವ ಬಾ ಅಂತ ಕರೆ, ಅವಾಗ ತಾನೇ ಜಿಗದು ಬರ್ತೈತಿ. ಅವಾಗ ಅದ್ರ ಕೊಳ್ಳಿಗೆ ಪಟ್ಟಿ ಕಟ್ಟಿ ಹಿಡ್ಕೊಂಡು ಬಾ, ಎಲ್ಲ ಸರಿ ಆಕತಿ ಅಂತ ಅಜ್ಜ ಕನಸಿನ ಹೇಳಿದ ಪ್ರಕಾರ ಹೊರಗೆ ಎಚ್ಚರಾದ ಮೇಲೆ ಬಂದು ಆ ಜಾಗಕ್ಕೆ ನೋಡಿದ್ರೆ ಕರೆ ಹುಲಿ ಕಂಟ್ಯಾಗ ಔತಿತ್ತು, ಕಾಣಿಸ್ತು. ಅಜ್ಜಕ್ಕೆ ತೋರಿಸಿದ್ದು ಬರೋಬರಿ ಐತಂತ ಸುತ್ತೆಲ್ಲ ತಂಬು ಹೊಡೆದು ಅಜ್ಜ ಹೇಳಿದ ಪ್ರಕಾರ ಏ ಶಿವು ಬಾ ಹೊರಗೆ ಅಂತ ಕರೆದ ಕೂಡಲೇ ಜಿಗದ ಕಾಶಿರಾಮನ ಕಡೆಗೆ ಬಂತು. ಇದನ್ನು ನೋಡಕ್ಕೆ ಸ್ವತಃ ರಾಣಿ ಸಾಹೇಬರು ಬಂದಿದ್ದರಂತ. ಆಶ್ಚರ್ಯ ಆನಂದ ಆಗಿ ಆ ರಾಣಿ ಸಂತೋಷದಿಂದ ತನ್ನ ಕೊರಳೊಳಗಿದ್ದುವಂಥ ವಜ್ರದ ಹಾರವನ್ನು ಕಾಶಿನಾಥಗ ಗಿಫ್ಟ್ ಬಹುಮಾನ ರೂಪದಾಗ ಕೊಡ್ತಾಳೆ. ಕೊನೆ ಸರ್ಕಸ್ ಎಲ್ಲ ಮುಗಿಸ್ಕೊಂಡು ಹೊಳ್ಳಿ ಬಂದ ಬಳಿಕ ಅಜ್ಜವರಿಗೆ ಆ ವಜ್ರದ ಹಾರವನ್ನು ಸಿದ್ಧಾರೂಢಜ್ಜಗೆ ಸಮರ್ಪಣೆ ಮಾಡಿದ್ರು ಕಾಶಿನಾಥ್ ಪಂತ್ ಛತ್ರೆ. ಅಜ್ಜ ಅಂದರು, ಇದನ್ನು ತಗೊಂಡು ನಾ ಏನು ಮಾಡಲಿಯಪ್ಪ? ಅಜ್ಜವ್ರು, ಅಪ್ಪ ಇದರ ಹೆಸರಿನಾಗ ಆ ಹುಲಿ ಹೆಸರಿನ ಮೇಲೆ ನಿಮ್ಮ ಮಠದಾಗ ಅನ್ನದಾಸೋಹಕ್ಕೆ ಎಷ್ಟು ಪಾತ್ರೆ ಬೇಕು ಅಷ್ಟು ಪಾತ್ರೆ ಖರೀದಿ ಮಾಡು. ದೊಡ್ಡ ಪ್ರಮಾಣದ ಕೊಳಗ, ದೊಡ್ಡ ಪ್ರಮಾಣ ಕಡಾಯಿಗಳನ್ನೆಲ್ಲ ಖರೀದಿ ಮಾಡಿದ್ದು ಆ ಸರ್ಕಸ್ಸಿನ ಕಂಪ್ನಿ ಹುಲಿಯ ವಜ್ರದ ಹಾರದಿಂದನೇ ಇವತ್ತಿಗೂ ಆ ಬಾಂಡೆ ಸಾಮಾನು ನೋಡಕ್ಕೆ ಸಿಗ್ತಾವೆ. ಅಟ್ಟು ಮಾಡಿನೂ ದುಡ್ಡು ಉಳಿದಿದ್ದು ಅಂತ. ಆ ದುಡ್ಡಿನೊಳಗೆ ಇಡೀ ಹುಬ್ಬಳ್ಳಿ ಮಂದಿಗೆ ಉಣ್ಣಕ್ಕೆ ಹಾಕಿಸಿ ಪ್ರತಿಯೊಬ್ಬರಿಗೆ ಒಂದು ಬೊಂದೆ ಉಂಡಿ ಬಡಬಗ್ರಿಗೆ ₹1 ಕಾಣಿಕೆ ಕೊಟ್ಟಿದ್ನಂತ ಕಾಶಿನಾಥ್ ಅಂತ ಕತೆ ಬರ್ತೈತಿ. ಕ್ರೂರ ಮೃಗಗಳನ್ನು ಹಿಡಿಯೋದು, ಅವುಗಳನ್ನು ಪಳಗಿಸೋ ಶಕ್ತಿ ಅಜ್ಜನೊಳಗೈತಿ. ಅದಕ್ಕೆ ಮತ್ತು ನೀವು ನಾಮಸ್ಮರಣೆ ಮಾಡಿರಿ, ಸಿದ್ಧಾರೂಢರನ್ನ ಯಾವಾಗಲೂ ಧ್ಯಾನ ಮಾಡಿರಿ. ಯಾವಾಗ ಏನು ಬರ್ತದೆ ಗೊತ್ತಿಲ್ಲ. ಮತ್ತು ಹುಲಿ ಬರ್ತದಂದ್ರೆ ಹುಲಿ ಅಲ್ಲ, ಹುಲಿ ಅಂತ ಮನುಷ್ಯರು ಅದಾರ.
ನಮ್ಮ ಶತ್ರುಗಳು, ಕಾದು ಹೊಂಚು ಹಾಕುವಂಥ ಪಾಪಿಗಳು, ಯಾವುದೇ ಅಪಾಯದೊಳಗಿದ್ದಾಗ ಸಿದ್ಧಾರೂಢ ಅನ್ನುವಂಥ ನಾಮ ನಮ್ಮನ್ನು ಕಾಯೋದ್ರೊಳಗೆ ಸಂಶಯ ಇಲ್ಲ. ಇರಲಿ, ಇದು 14ನೇ ಅಧ್ಯಾಯದ ಸಾರಾಂಶ. ಇನ್ನು 15ನೇ ಅಧ್ಯಾಯ ನೋಡೋಣ. ಹುಬ್ಳಿ ಒಳಗೆ ರೂಪಕೃಷ್ಣ ಭಾಗ್ಯವತಿ ಬಾಯಿ ಅಂಥೇಳಿ ಇಬ್ಬರು ಗಂಡ ಹೆಂಡತಿ. ಅವ ಸ್ಟೇಷನ್ ಮಾಸ್ತರ್, ಸೆಂಟ್ರಲ್ ಗೌರ್ಮೆಂಟ್